ಇನ್ನು ಬಳ್ಳಾರಿ ಗಲಭೆ ಕಿಚ್ಚು ತಣ್ಣಗಾಗುವ ಮೊದಲೇ ಮತ್ತೊಂದು ಹೋರಾಟಕ್ಕೆ ಇದೀಗ ಬಿಜೆಪಿ ಇಳಿದಿರುವಂತದ್ದು. ಬಳ್ಳಾರಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಕಳೆದ 1 ವರ್ಷದಿಂದ ಪಾಲಿಕೆ ಸಾಮಾನ್ಯ ಸಭೆ ಕರೆಯದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಬಿಜೆಪಿ. ಬಳ್ಳಾರಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡುವಂತೆ ಒತ್ತಾಯ. ಕಳೆದ 1 ವರ್ಷದಿಂದ ಪಾಲಿಕೆ ಸಾಮಾನ್ಯ ಸಭೆ ಕರೆಯದ ಹಿನ್ನೆಲೆ ಪಾಲಿಕೆ ಸೂಪರ್ ಸೀಡ್ ಮಾಡುವಂತೆ ಬಿಜೆಪಿಗರು ಒತ್ತಾಯವನ್ನು ಮಾಡಿದ್ದಾರೆ. ಬಿಜೆಪಿ ಪಾಲಿಕೆ ಸದಸ್ಯ ಸಿ ಇಬ್ರಾಹಿಂ ಸೂಪರ್ ಸೀಡ್ಗೆ ಒತ್ತಾಯವನ್ನು ಮಾಡಿರುವಂತದ್ದು. ಬಳ್ಳಾರಿ ಗಲಭೆ ಕಿಚ್ಚು ತಣ್ಣಗಾಗುವಂತಹ ಮೊದಲೇ ಮತ್ತೊಂದು ಹೋರಾಟಕ್ಕೆ ಇದೀಗ ಬಿಜೆಪಿ ಇಳಿದಿದೆ. ಮುಖಾಂತರ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಬಿಜೆಪಿ. ಕಳೆದ 1 ವರ್ಷದಿಂದ ಪಾಲಿಕೆ ಮೀಟಿಂಗ್ ಅನ್ನ ಮಾಡ್ತಾ ಇಲ್ಲ, ಸಭೆಗಳನ್ನ ಕರಿತಾ ಇಲ್ಲ ಅಂತ ಹೋರಾಟಕ್ಕೆ ಇಳಿತಾ ಇದೆ ಇದೀಗ ಬಿಜೆಪಿ ಪಾಲಿಕೆ ಸದಸ್ಯ ಸಿ ಇಬ್ರಾಹಿಂ ನೇತೃತ್ವದಲ್ಲಿ ಹೋರಾಟಕ್ಕೆ ಇಳಿಯುವ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇಬ್ರಾಹಿಂ ಸೂಪರ್ ಸೀಡ್ಗೆ ಒತ್ತಾಯವನ್ನು ಮಾಡಿದ್ದಾರೆ. 6 ತಿಂಗಳ ಮಟ್ಟಿಗೆ ಸಾಮಾನ್ಯ ಸಭೆ ನಡೆಸದೆ ಹೋದ್ರೆ ಅಂತಹ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡುವಂತೆ ನಿಯಮ ಇದೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1976ರ ಅಡಿ ಸರ್ಕಾರಕ್ಕೆ ಅಧಿಕಾರ ಇದೆ. ಕಳೆದ ವರ್ಷದಂತಹ ಬಜೆಟ್ ನಡೆಯುವಂತಹ ಸಂದರ್ಭದಲ್ಲಿ ಸಭೆ ನಡೆದಿದ್ದು, ಇದನ್ನ ಬಿಟ್ರೆ ಇಲ್ಲಿವರೆಗೂ ಕೂಡ ಸಭೆ ಆಗಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಆಡಳಿತ ಇಲ್ಲ, ಅಧಿಕಾರಿಗಳ ಆಡಳಿತ ಇದೆ. ಬಳ್ಳಾರಿ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೂಡಲೇ ಸರ್ಕಾರ ಪಾಲಿಕೆ ಸೂಪರ್ ಸೀಡ್ ಮಾಡಿ ಹೊಸ ಆಡಳಿತವನ್ನ ಬರೋದಕ್ಕೆ ಅನುಕೂಲವನ್ನ ಮಾಡಿಕೊಡಲಿ ಅಂತ ಮನವಿ ಕುರಿತು ನಮ್ಮ ಪ್ರತಿನಿಧಿ ನಾಗರಾಜ್ ಸಿ ಇಬ್ರಾಹಿಂ ಜೊತೆ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಸುದ್ದಿ ಆಗ್ತಾನೆ ಇರ್ತದೆ. ಇವತ್ತು ಕೂಡ ಅಂತಂದ್ರೆ ರಾಜ್ಯದ ಒಂದು ಗಮನ ಸೆಳೆಯುವಂತಹ ಒಂದು ಸುದ್ದಿ ಇವತ್ತು ಬಳ್ಳಾರಿಯ ಮಹಾನಗರ ಪಾಲಿಕೆಯಿಂದ ಹೊರಬಿದ್ದಿರ್ತಕ್ಕಂಥದ್ದು. ಮಾಜಿ ಮೇಯರ್ ಹಾಗೂ ಹಾಲಿ ಕಾರ್ಪೊರೇಟರ್ ಇಬ್ರಾಹಿಂ ಅವರು ಇವತ್ತು ಈ ಒಂದು ಬಳ್ಳಾರಿ ಮಹಾನಗರ ಪಾಲಿಕೆ, ಅದು ನಿಷ್ಕ್ರಿಯವಾಗಿರ್ತಕ್ಕಂಥ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡುವಂತೆ ಇವತ್ತು ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ನಗರಾಭಿವೃದ್ಧಿ ಸಚಿವರಿಗೆ ಆಗ್ರಹ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮೊಟ್ಟಿಗೆ ಏನು ಕಾರ್ಪೊರೇಟರ್ ಆದಂತ ಇಬ್ರಾಹಿಂ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ನೀವೊಬ್ಬ ಹಾಲಿ ಸದಸ್ಯರಾಗಿದ್ದುಕೊಂಡು ಇವತ್ತು ಏನು ಈ ಒಂದು ಪಾಲಿಕೆಯನ್ನ ಯಾವ ಒಂದು ಕಾರಣಕ್ಕಾಗಿ ಇದನ್ನ ಸೂಪರ್ ಸೀಡ್ ಮಾಡಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ನಗರಾಭಿವೃದ್ಧಿ ಸಚಿವರಿಗೆ ನೀವು ಕೇಳ್ತಾ ಇದ್ದೀರಿ. ಸರ್, ಒಂದೇ ಒಂದು ಲೋಕಲ್ ಬಾಡಿ ಕಾನ್ಸೆಪ್ಟ್ ಏನಂದರೆ, ನಾವು ನಾಗರಿಕರಿಗೆ ಹತ್ರವಾಗಿರೋರು ಯಾರು ಅಂದರೆ ಲೋಕಲ್ ಬಾಡೀಸ್. ಕಾರ್ಪೊರೇಟರ್ ಅಂದರೆ ಲೋ ಲೆವೆಲ್ ಪೊಲಿಟಿಕ್ಸು, ಲೋ ಲೆವೆಲ್ ಸೇವೆ ಏನಿದೆ ಸರ್, ಕಸ, ಕಾಲುವೆ, ಇವು ಅವು ದಿನನಿತ್ಯ ಇರೋ ಸಮಸ್ಯೆ. ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಈ ಸಮಸ್ಯೆಗಳು ತೀರಿಸಲಿಕ್ಕೆ ಒಂದು ಪಾಲಿಕೆ ಎಂಬುದನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡಿರೋದು. ಇದರಲ್ಲಿ ಪಾಲಿಕೆ ನಾಮಕೆ ವಾಸ್ತೆ ಆದರೆ ಏನು ಗತಿ, ಬಳ್ಳಾರಿ ನಾಗರಿಕರು ಏನು ಗತಿ ಏನಾಗಿರ್ತಕ್ಕಂಥದ್ದು? ಇವಾಗ ಕಾನೂನಿನ ಅಡಿಯಲ್ಲಿ ಎಲ್ಲ ರೀತಿಯ ಒಂದು ಮೀಟಿಂಗ್ಗಳು ಇವುಗಳು ಎಲ್ಲ ನಡೀತಾ ಇರ್ತದೆ. ಆದರೆ ಈ ಒಂದು ಪಾಲಿಕೆಯ ವಿಚಾರದಲ್ಲಿ ಕಳೆದ 9 ತಿಂಗಳಿಂದ ಏನಾಗ್ತಾ ಇದೆ? ಕಳೆದ 9 ತಿಂಗಳಿಂದ ಒಂದು ಮೀಟಿಂಗೂ ಆಗಿಲ್ಲ. 19/5/2025ರಲ್ಲಿ ಲಾಸ್ಟ್ ಮೀಟಿಂಗ್ ಆಗಿದ್ದೇ ಹೊರತು ಇಲ್ಲಿವರೆಗೆ ಒಂದು ಪಾಲಿಕೆ ಸಾಮಾನ್ಯ ಸಭೆಯೂ ಆಗಿಲ್ಲ. ಇದರಿಂದ ನಮ್ಮ ಸಮಸ್ಯೆಗಳು, ನನ್ನ ವಾರ್ಡ್ ಆಗಲಿ, ಬಳ್ಳಾರಿ ನಗರದ ಹಲವಾರು ವಾರ್ಡ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಇದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ವೇದಿಕೆನೇ ಜನರಲ್ ಬಾಡಿ ಮೀಟಿಂಗ್. ನಾವು ಹೋಗಿ ದಿನ ಕಮಿಷನರ್ ಹತ್ರ ಕೂಡೋದು, ಮೇಯರ್ ಹತ್ರ ಕೂಡೋದು, ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ, ನಾವು ಮಾತಾಡಲಿಕ್ಕೆ ಆಗಲ್ಲ. ಇದು ಕಾರ್ಪೊರೇಟರ್ ಇಬ್ರಾಹಿಂ ಬಾಬು ಅವರ ಮನದಾಳದ ಮಾತು. ಇವತ್ತು ನಾವು ಏನು ಜನರಿಂದ ಗೆದ್ದು ಆಯ್ಕೆಯಾಗಿ ಇವತ್ತು ಕಾರ್ಪೊರೇಷನ್ಗೆ ನಾವು ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮನ್ನು ನಂಬಿಕೊಂಡು ಮತ ಹಾಕಿದಂತಹ ಜನರ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಇವತ್ತು ಆಗ್ತಾ ಇಲ್ಲ. ಕಳೆದ 9 ತಿಂಗಳುಗಳಿಂದ ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ ನಡೆದಿಲ್ಲ. ಹಾಗಾಗಿ ಒಂದು ಕಾರ್ಪೊರೇಷನ್ ಆಕ್ಟ್ನ ಪ್ರಕಾರ ಈ ಒಂದು ಮಹಾನಗರ ಪಾಲಿಕೆಯನ್ನ ಒಂದು ಏನು ಸೂಪರ್ ಸೀಡ್ ಮಾಡೋದ್ರ ಮೂಲಕ ಸರ್ಕಾರ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳಿಗೆ ಅವರು ಮನವಿ ಮಾಡಿರ್ತಕ್ಕಂಥದ್ದು. ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.